ಎಲ್ರಿಗೂ ನಮಸ್ಕಾರ. ಹಳ್ಳಿ ಮನೆ ಲಾಗ್ಸ್ ಮಾನಸ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ಏನು ಅಂತ ತಮ್ಲೈನಲ್ಲಿ ಎಲ್ಲರೂ ನೋಡಿರ್ತೀರ. ಆಲ್ಮೋಸ್ಟ್ ಈ ಮನೆಗೆ ಬಂದು ಒಂದು ತಿಂಗಳಾಯಿತು ಆಲ್ರೆಡಿ. ನಾವು ಈ ಮನೆಗೆ ಬಂದು ಅಷ್ಟರಲ್ಲಿ 2 ಸಲ ಏನೋ ರಾಗಿನ ಬೆಳ್ಕೊಂಡಿದ್ವಿ, ಸ್ಟೋರ್ ಮಾಡಿ ಇಟ್ಟಿದ್ವಿ. ಅದರಿಂದಾಗಿ ಮನೇಲಿ ಏನೇನೆಲ್ಲ ಫಜೀತಿ ಆಯಿತು ನೋಡಿ. ಈ ಥರ ರಾಗಿ ಭತ್ತ ಬೆಳೆಯೋಂಥ ಮನೆಗಳಲ್ಲಿ ಬೆಕ್ಕಿದ್ರೆ ತುಂಬಾ ಒಳ್ಳೆಯದು. ಇಲ್ಲ ಅಂದರೆ ಇಲಿಗಳ ಕಾಟದಿಂದ ನಂತರ ಅವಸ್ಥೆ ಪಡ್ತೀರ ನೀವುನು. ಆಲ್ಮೋಸ್ಟ್ ಒನ್ಸ್ ನಾವು ಅದನ್ನೆಲ್ಲ ತೆಗ್ದು ಎಲ್ಲ ಕ್ಲೀನ್ ಮಾಡಿದ್ವಿ. ಬಟ್ ಆದ್ರೂ ತುಂಬ ಇಲಿಗಳಾಗ್ಬಿಟ್ಟಿತ್ತು. ನನ್ನ ಮಗಳದ್ದು ಬಟ್ಟೆ ಎಲ್ಲನೂ ಕಚ್ಚಾಕ್ಬಿಟ್ಟಿತ್ತು. ಹಾಗಾಗಿ ನನ್ನ ಮನೆ ಪರಿಸ್ಥಿತಿ ಈ ಥರ ಆಗೋಯ್ತು. ಪ್ರತಿಯೊಂದು ಐಟಮ್ನೂ ಆಚೆ ಹಾಕಿದ್ವಿ, ಹಾಗೂ ಏನೂ ಕಮ್ಮಿ ಆಗ್ತಾಯಿಲ್ಲ. ಆದಷ್ಟು ಬೇಗ ಬೆಕ್ಕನ್ನ ಹಿಡ್ಕೊಬರಲೇಬೇಕು. ಮೊದಲಿಗೆ ಬೀರೋನೆಲ್ಲ ಕ್ಲೀನ್ ಮಾಡಿಕೊಂಡೆ. ವೇಸ್ಟ್ ಆಗಿರೋಂಥ ಬಟ್ಟೆ ಎಲ್ಲನೂ ತೆಗ್ದಿಸ್ತು ಪೂರ್ತಿ ನೀಟ್ ಮಾಡ್ಕೊಬಿಟ್ಟೆ. ಬೇಗ ಫುಲ್ ಕ್ಲಿಯರ್ ಮಾಡ್ಕೊಬಿಡೋಣ ಮೊದಲು ಬೀರೋನ. ಯಾಕೆಂದರೆ ಬೀರೋ ಒಳಗೆ ಹೇಗೆ ಹೋಗಿರ್ಬೋದು ಅನ್ನೋಂಥ ನಿಮ್ಗೆ ಡೌಟ್ ಇದ್ದರೆ, ಮಕ್ಳುಗಳು ತೆಗ್ದು ಹಾಗೆ ಬಿಟ್ಬಿಡ್ತಿದ್ರಲ್ಲ, ಹಾಗಾಗಿ ಇಲಿಗಳೆಲ್ಲ ಹೊರ್ಟೋಗ್ಬಿಟ್ಟಿದ್ದಾವೆ. ಇದು ಸೋಮವಾರದ ಲಾಗಿದು. ಹಿಂದಿನ ದಿನದ್ದು ಭಾನುವಾರದಿಂದ ನನಗೆ ಬುಧವಾರದವರೆಗೂ ಸ್ವಲ್ಪನೂ ಫ್ರೀನೇ ಇರಲಿಲ್ಲ. ಸೋಮವಾರ ದಿನ ನನ್ನ ಮಗಳು ಫ್ರೆಂಡ್ಸ್ ಬಂದಿದ್ದರು. ಪಾಪ ಅವರೇ ರಾಗಿ ಎಲ್ಲ ಚೆಲ್ಲೋಗ್ಬಿಟ್ಟಿತ್ತು, ಎಲ್ಲ ಅವರೇ ಕ್ಲೀನ್ ಮಾಡ್ಕೊಂಡ್ಕೊಟ್ರು. ತನು ಅಂತ ಹುಡುಗಿ ಹೆಸರು. ಸೋಮವಾರ ಹಾಗೆ ಬ್ಯಾಂಕ್ ಹತ್ರ ಹೋಗೋದಿದ್ದರಿಂದ ಮನೆಯಲ್ಲಿ ಆದಷ್ಟು ಕೆಲಸಗಳು ಮಾಡೋಕ್ಕಾಗಲೇ ಇಲ್ಲ. ಎಷ್ಟೋ ಕೆಲಸಗಳು ಬಾಕಿ ಉಳ್ಕೊಬಿಡ್ತು. ಆಲ್ಮೋಸ್ಟ್ ಹತ್ತತ್ರ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಮಂಗಳವಾರ ನಾನು ಕಿಚನ್ ಪೂರ್ತಿ ಎಲ್ಲ ಖಾಲಿ ಮಾಡಿಕೊಂಡು ಪಾತ್ರೆಗಳ್ನೆಲ್ಲ ಆಚೆ ಹಾಕ್ಕೊಂಡೆ. ಏಕೆ ಅಂದರೆ ಶಿವರಾತ್ರಿ ಹಬ್ಬ ಬರ್ತಿದೆ, ಹೇಗಿದ್ರೂ ಎಲ್ಲ ಕ್ಲೀನ್ ಮಾಡ್ಕೊಳ್ಳೇಬೇಕಾಗಿತ್ತು. ಹಾಗಾಗಿ ಪಾತ್ರೆಗಳ್ನ ಎಲ್ಲ ಆಚೆ ಹಾಕ್ಕೊಂಡು ಫುಲ್ ಎಲ್ಲ ಧೂಳೆಲ್ಲ ಹೊಡೆದು ಫುಲ್ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ಟೆ. ಆಲ್ಮೋಸ್ಟ್ 8 o'clock ನಾನು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ನಮ್ಮ ಯಜಮಾನ್ರು ಚಿಕನ್ ತೊಗೊಂಬಂದಿದ್ರು. ಹೇಗೋ ಅಡುಗೆ ಮಾಡೋದು ತಿಂಡಿ ಮಾಡೋದು ಏನೂ ಇರಲಿಲ್ಲ, ಬೆಳಗ್ಗೆನೇ ತೊಗೊಂಬಂದ್ಬಿಟ್ಟಿದ್ರು. ಹಾಗಾಗಿ ಅಡುಗೆ ಕೆಲಸ ಎಲ್ಲ ಏನೂ ಇರಲಿಲ್ಲ. ಹಾಗಾಗಿ 8 ಗಂಟೆಯಿಂದ 4:15 4:45 ಹತ್ತತ್ರ ಆಗೋಯ್ತಿದೆ ಎಲ್ಲ ತೊಳೆದು ಎಲ್ಲ ದಬಾಕೋಷ್ಟೊತ್ತಿಗೆ. ಅದು ಅಲ್ಲದೆ ನನ್ನ ಮಗ ಬೇರೆ ಇದ್ನಲ್ಲ, ಅವನು ಹಿಡ್ದು ಸಾಕಾಗೋಗೋದು. ಒಂದು ಜೋಡಿಸಿದ್ರೆ ಒಂದು ಹೋಗಿ ತೆಗೆದ್ಬಿಡೋನು. ನಮ್ಮ ಯಜಮಾನ್ರು ಪಾಪ ಸುಸ್ತಾಗಿರ್ತೀಯ ಕೆಲಸ ಮಾಡಿ ಅಂದ್ಬಿಟ್ಟು ಎಳ್ನೀರು ಕಿತ್ಕೊಟ್ಟಿದ್ರು. ಎಳ್ನೀರು ಕುಡಿದು ಹಾಗೆ ಕಿಚನ್ನೆಲ್ಲ ಧೂಳು ಹೊಡೆದು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ. ನೋಡಿ ಎಷ್ಟೊಂದು ಥರ ಪಾತ್ರೆ ತೊಳೆದಿದ್ದೀನಿ ಒಬ್ಳೇನೆ. ಮಂಗಳವಾರ ಅಂತೂ ಬರೀ ಪಾತ್ರೆ ತೊಳೆದು ಪಾತ್ರೆಗಳ್ನೆಲ್ಲ ಜೋಡಿಸಿಟ್ಟಿದ್ದೇ ಆಗೋಯ್ತು. ಆಲ್ಮೋಸ್ಟ್ 10 ಗಂಟೆ ಆಗೋಯ್ತು ನಾನೆಲ್ಲನೂ ಮತ್ತೆ ಜೋಡಿಸಿಡೋಕೆ. ಹಂಗೂ ಬಾಕ್ಸ್ಗೇನು ರೇಷನ್ಗಳ್ನೇನು ರೀಫಿಲ್ ಮಾಡಿ ಇಡಲಿಲ್ಲ, ಹಾಗೇ ಇಟ್ಬಿಟ್ಟಿದ್ದೆ. ಇವತ್ತು ಬುಧವಾರ. ಇವತ್ತಿನ ಡೇ ಅಂತೂ ತುಂಬ ಲೇಸಿಯಾಗಿತ್ತು. ಬೆಳಗ್ಗೆ ಟಿಫನ್ಗೆ ಅವಲಕ್ಕಿ ಮಾಡ್ಕೊಂಡಿದ್ದೆ. ಮಧ್ಯಾಹ್ನ ಕಾಯಿ ಚಟ್ನಿ ಅನ್ನ ಮಾಡಿದ್ದೆ. ಅದಕ್ಕೆ ಇವಾಗ ಮಜ್ಜಿಗೆ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಮುದ್ದೆ ಕೂಡ ಮಾಡಿದ್ವಿ. ಹಾಗೆ ಯಜಮಾನ್ರು ಮೊಟ್ಟೆ ತೊಗೊಬಂದಿದ್ರು, ಮೊಟ್ಟೆನೂ ಬೇಯಿಸ್ಕೊಂಡ್ವಿ. ನಾನು ಮಾಡ್ಕೊಂಡಿರೋ ಅಂಥ ತಪ್ಪು ದಯವಿಟ್ಟು ಯಾರೂ ಮಾಡೋಕ್ಕೆ ಹೋಗ್ಬಿಡ್ರಿ. ಏನೇ ವಸ್ತುಗಳ್ನ ಜೋಡಿಸಿರ್ತೀವಿ ಅಂದ್ರೂ ಮೊದಲು ನೋಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ 4 ದಿನದ ನನ್ನ ಲಾಗ್. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.